ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಈ ಹೊಸ ದಿನ ದೇವ್ರು ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕರುಣಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ದೇವ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಇದು ಒಂದು ಚಿಕ್ಕ ಸೇವೆ ಮಾಡ್ತಾ ಇದ್ದೀವಿ. ದಯಮಾಡಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥಿಸ್ತೇವೆ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರಿಗೆ ಶೇರ್ ಮಾಡಿ ಎಂಬುದಾಗಿ ನಮ್ಮ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಅನಾದಿ ದೇವರು ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ಅನಾದಿ ದೇವರು ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 27ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತಾರೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆಮೆನ್, ಹಲ್ಲೆಲೂಯಾ. ಪ್ರೀತಿ ದೇವ ಮಕ್ಕಳೇ, ದೇವರ ಹಸ್ತವೇ ನಿಮಗೆ ಆಧಾರ ಎಂಬುದಾಗಿ. ಹೌದು ಪ್ರೀತಿ ದೇವ ಮಕ್ಕಳೇ, ನಮ್ಮ ದೇವರು ಅನಾದಿ ದೇವರು ಎಂಬುದಾಗಿ ನೋಡ್ತೀವಿ. ಆತ ಎಂದಿಗೂ ಇರುವ ಆತನು. ಹೌದು ಪ್ರೀತಿ ಮಕ್ಕಳೇ, ನಮ್ಮ ದೇವರು ಯಾವಾಗಲೂ ಇರುವಂತ ದೇವರು, ಮತ್ತೆ ನಿತ್ಯವಾಗಿ ಜೀವಿಸುವ ದೇವರು ಆತನು, ಮತ್ತೆ ನಮ್ಮನ್ನು ನಡೆಸುವಂತ ದೇವರು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳು, ಯಾವಾಗಲೂ ನಮ್ಮ ಸಂಗಡ ಆತನ ಹಸ್ತದಲ್ಲಿ ಇರುವಂತೆ ಎಷ್ಟು ಸಂತೋಷವಾಗಿದೆ. ಪ್ರೀತಿ ಮಕ್ಕಳು, ಯಾವಾಗಲೂ ನಿತ್ಯವಾಗಿ ಜೀವಿಸುವಂತಹ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ದೇವರು ನಮಗೆ ಆಶ್ರಯವಾಗಿ ಇರುವುದು ನಮಗೆ ಎಷ್ಟೋ ಸೌಭಾಗ್ಯವಾಗಿದೆ. ಹೌದು ಪ್ರೀತಿ ಮಕ್ಕಳು, ಎಷ್ಟೋ ಜನರಿಗೆ ದೇವರ ಆಶ್ರಯವಿಲ್ಲದೆ ಜೀವಿಸ್ತಾ ಇದ್ದಾರೆ. ಆದ್ರೆ ನಮಗಾದ್ರೂ ದೇವರ ಆಶೀರ್ವಾದ ಎಷ್ಟೋ ಸೌಭಾಗ್ಯವಾಗಿದೆ. ಆತನ ಹಸ್ತ ನಮಗೆ ಆಧಾರವಾಗಿದೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 106ನೇ ಅಧ್ಯಾಯ 48ನೇ ವಚನ ಹೇಳ್ತದೆ. ಏನಂದ್ರೆ, ಆದ್ರೆ ಕರ್ತನು ಕುರಿತು ಹೇಳುವಾಗ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಹೌದು ಪ್ರೀತಿ ನಮಗಲಿ, ಯುಗವಾಗಲಿ ಕೊಂಡಾಟವಾಗಲಿ ಎಂದು ಸತ್ಯವೇದ ಹೇಳ್ತದೆ. ಹೌದು ಪ್ರೀತಿ ನಮ್ಗೆ, ನಾವು ಯಾವಾಗಲೂ ದೇವರನ್ನ ಕೊಂಡಾಡಬೇಕು. ಪ್ರತಿದಿನ ದೇವರೇ ನಿನ್ನ ಹಸ್ತದಿಂದ ನನ್ನನ್ನು ನಡೆಸ್ತಾ ಇದ್ದೆಯಪ್ಪ, ನಿನ್ನನ್ನು ಕೊಂಡಾಡ್ತೀನಿ. ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನೀನನ್ನು ಸಹಾಯ ಮಾಡುತ್ತಾ ಸರ್ವಶಕ್ತನಾಗಿದ್ರು ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುತ್ತಾ ದೇವರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ತರ ಹೇಳ್ತಾರೆ ನೋಡ್ರಿ, ನಮ್ಮ ಮನೆಯಲ್ಲಿರುವುದು ಹಿರಿಯರ ಮಾತನ್ನು ನಾವು ಕೇಳಬೇಕು. ಅವ್ರು ಯಾವ ರೀತಿಯಲ್ಲಿ ನಡಿ ಎಂಬುದಾಗಿ ಹೇಳ್ತಾರೋ ಅದೇ ತರ ನಾವು ನಮ್ಮ ಜೀವಿತದಲ್ಲಿ ನಡಿಬೇಕು. ಪ್ರೀತಿ ಮಕ್ಕಳೇ, ಸಂಬಂಧಿಕರಲ್ಲಿ ಕೂಡ ಯಾವ ರೀತಿಯಲ್ಲಿ ದೊಡ್ಡವರು ಮಾತನ್ನ ಎಷ್ಟೋ ಜನರು ನೋಡುವುದಾದ್ರೆ ಪ್ರೀತಿ ಮಕ್ಕಳೇ, ಹಿರಿಯರನ್ನ ಅಥವಾ ವಯಸ್ಸಾಗಿನವರು ಹತ್ರ ಜಾಸ್ತಿ ಮಾತಾಡದೆ ತಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ದಾರೆ. ಆದ್ರೆ ನಾವು ಕೂಡ ದೇವರು ಅವ್ರ ಮೂಲಕ ಒಳ್ಳೆ ಮಾತನ್ನು ನಾವು ಕಲಿಬೇಕು. ಒಳ್ಳೆ ರೀತಿಯಲ್ಲಿ ನಾವು ನಡೆಯುವಾಗ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಅಯ್ಯೋ, ಇವ್ರೇನು ವಯಸ್ಸಾಗಿದೆ, ಇವ್ರು ಇದೇ ರೀತಿಯಲ್ಲಿ ಹೇಳ್ತಾರೆ ಎಂಬುದಾಗಿ ನಾವು ಅವ್ರಿಗೆ ಇದು ಮಾಡಬಾರ್ದು. ಯಾವಾಗಲೂ ಅವ್ರ ಮಾತನ್ನು ಕೂಡ ನಾವು ಕೇಳಬೇಕು. ಒಳ್ಳೆಯ ರೀತಿಯಲ್ಲಿ ದೇವ್ರು ನಮ್ಮನ್ನು ಸಹಾಯ ಮಾಡುವಂತ ಸರ್ವಶಕ್ತರ. ಅದೇ ತರ ಅದೇ ತರ ಹೇಳ್ತಾರೆ, ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಆ ಅನಾದಿ ದೇವರ ಹೆಸರಿನಲ್ಲಿ ಆಶೀರ್ವಾದಿಸುತ್ತಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆಮೇಲೆ ಧರ್ಮೋಪದೇಶ ಕಾಂಡ 33ನೇ 27 ವಚನ ಹೇಳ್ತದೆ, ಆ ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಸದಾ ದೇವರ ಹಸ್ತ ನಮ್ಮಲ್ಲೇ ಇರುವುದು ಎಷ್ಟು ಸಂತೋಷ ಎಂಬುದಾಗಿ ನೋಡ್ತೀವಿ. ಪ್ರೀತಿ ಮಕ್ಕಳೇ, ನಮ್ಮ ಸಂಬಂಧಿಕರು ಕೈ ಬಿಡಬಹುದು, ನಮ್ಮ ಸ್ನೇಹಿತರು ಕೈ ಬಿಡಬಹುದು, ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ಪ್ರೀತಿ ಮಕ್ಕಳೇ, ಕೈ ಹಿಡಿದು ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು. ಅದೇ ತರ ನೋಡಿ, ಸ್ನೇಹಿತರು ಆದರೆ ಅನಾದಿ ದೇವರನ್ನು ಕುರಿತು ನೇಮ ಹೇಳ್ತಾನೆ. ಏನಂದ್ರೆ 9ನೇ ಅಧ್ಯಾಯ 5ನೇ ವಾಕ್ಯ ಹೇಳ್ತದೆ, ಹೇಳಿರಿ, ನಮ್ಮ ದೇವರಾದ ಯೆಹೋವನಿಗೆ ಯುಗ ಯುಗಕ್ಕೂ ಸ್ತೋತ್ರವಾಗಲಿ ಅನ್ನಿರಿ ಎಂದು ಹೇಳಿ ಯೆಹೋವನೇ ಸರ್ವಸ್ತುತಿ ಕೀರ್ತನೆಗಳಿಗೆ ಮೀಗಿಲಾಗಿರುವ ನಿನ್ನ ಮಹಾ ನಾಮಕ್ಕೆ ಕೊಂಡಾಡುವಾಗಲಿ. ಆಮೇನ್, ಹಲ್ಲೆಲೂಯಾ. ದೇವರೇ, ನೇಮ ಹೇಳ್ತದೆ, ಪ್ರೀತಿ ಮಕ್ಕಳೇ, ನಿನ್ನನ್ನು ಇನ್ನೂ ಹೆಚ್ಚಾಗಿ ಯುಗಾಂತರದಲ್ಲಿ ನಾನು ನಿಮ್ಮನ್ನು ಕೊಂಡಾಡ್ತೇನೆ ದೇವರೇ ಎಂಬುದಾಗಿ ನೆಹಮ್ಯ ಹೇಳ್ತಿದ್ದಾರೆ. ಪ್ರೀತಿ ಮಕ್ಕಳೇ, ಅದೇ ತರ ನಮ್ಮ ಕಷ್ಟ ವೇದನೆ ಬಂದರೂ ಕೂಡ ದೇವ್ರ ಹಸ್ತದಲ್ಲಿ ನಾವು ಇದೀವಿ. ಪ್ರೀತಿ ಮಕ್ಕಳೇ, ನಾವು ಯಾವುದಕ್ಕೂ ಚಿಂತೆ ಮಾಡದೆ, ದೇವರೇ ನೀನು ಅನಾದಿ ದೇವರು, ನಿನ್ನ ಹಸ್ತದಲ್ಲಿ ನಮ್ಮನ್ನು ನಡೆಸಪ್ಪ ಅಂತ ಕೇಳುವಾಗ
ನಿಶ್ಚಯವಾಗಿ ಸಹಾಯ ಮಾಡುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದ ಮಕ್ಕಳೇ, ಅದೇ ತರ 6ನೇ ವಚನ ನೋಡ್ತೀವಿ. ನಹೆಮೀಯ ಪ್ರವಾದನೆ ಗ್ರಂಥ 9ನೇ 6ನೇ ವಚನ ಇರ್ತದೆ. ಏನಂದ್ರೆ ಜಲಚರಗಳನ್ನು ಉಂಟು ಮಾಡಿ ಸಮಸ್ತ ಪ್ರಾಣಿಗಳ ಜೀವಧಾರವಾಗುತ್ತ ಆಕಾಶ ಸೈನ್ಯದವರು ನಿನಗೆ ಅಡ್ಡ ಬೀಳಲಿ. ಅವ್ರ ಪ್ರೀತಿಯ ಮಕ್ಕಳು, ಎಲ್ಲಾ ಪ್ರಾಣಿಗಳು ದೇವರಿಗೆ ಅಡ್ಡ ಬೀಳ್ತವೆ. ಅದೇ ತರ ನಮ್ಮ ಜೀವಿತದಲ್ಲೂ ದೇವರೇ ನಿನ್ನ ಹಸ್ತದಲ್ಲಿ ನನ್ನ ಕುಟುಂಬ, ನನ್ನ ಎಲ್ಲರೂ ನಿನ್ನ ಕರಗಳರ್ಪಿಸ್ತೇವೆ ಸ್ವಾಮಿ. ನೀನು ಒಳ್ಳೆ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ನಡೆಸಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ನಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶೋಧನೆ ಪ್ರೀತಿಯುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರಗಳ ಅದ್ಭುತವಾಗಿ ಕಾಪಾಡಿಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಬಿಟ್ಟಿದ್ದಪ್ಪ. ಈ ಮುಂಜಾನೆ ವೇಳೆಯಲ್ಲಿ ಯಾರ ಮಕ್ಕಳಿಗೆ ಸಮಸ್ಯೆಗಳಿದ್ದರೋ ಅಪ್ಪ, ನಿನ್ನ ಹಸ್ತದಲ್ಲಿ ಅವ್ರ ಮಕ್ಕಳನ್ನ ಮುಟ್ಟಿ ನೀನು ಕಾಪಾಡು ಸ್ವಾಮಿ. ಅಪ್ಪ, ಅವ್ರ ವೇದನೆ ಎಲ್ಲ ತೆಗೆದಾಕಿ ನಿನ್ನ ಹಸ್ತದಲ್ಲಿ ನಿನ್ನ ಆಶೀರ್ವದಿಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರತಿಯೊಬ್ಬರು ಶಾಂತಿ ಸಮಾಧಾನ ಕೊಡು. ಪ್ರೀತಿಯುಳ್ಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಬೇಡ್ತೇನೆ, ಜೀವ ತಂದೆ, ಆಮೀನ್.